Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸರ್ಕಾರದ ಹಣ, ಅದರಲ್ಲೂ ತಳ ಸಮುದಾಯದ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ದಂತ ಹಣ. ಆದ್ರೆ ಅದೇ ಕೋಟಿ ಕೋಟಿ ಹಣ ಲೂಟಿ ಆಯಿತು. ನಕಲಿ ಖಾತೆಗಳನ್ನ ಸೃಷ್ಟಿಸಿ ಕೋಟಿ ಕೋಟಿ ಹಣವನ್ನ ಗುಳುಂ ಮಾಡಿದ್ರು. ಹೌದು, ವಾಲ್ಮೀಕಿ ನಿಗಮದಲ್ಲಿನ ಅದೇ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ತಲೆದಂಡಕ್ಕೆ ಇದು ಕಾರಣ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿ ತೊಂದರೆ ಆಗಬಹುದು. ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ. ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇನೆ ನನ್ನ ಸ್ವ ಇಚ್ಛೆಯಿಂದ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 187 ಕೋಟಿ ಹಗರಣ. ವಾಲ್ಮೀಕಿ ನಿಗಮದಲ್ಲಾಗಿರೋ ಇದೇ ಹಗರಣ ಸಿದ್ದರಾಮಯ್ಯ ಸಂಪುಟ ಸದಸ್ಯನ ತಲೆದಂಡಕ್ಕೆ ಕಾರಣವಾಗಿದೆ. ಲೋಕಸಭೆ ಚುನಾವಣೆ ಕಾವು ಇಳಿಯುತ್ತಿದ್ದಂತೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಿದ್ದು ಸಂಪುಟದ ವಿಕೆಟ್ ಪತನ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ಇಡೀ ದಿನ ಪ್ರಹಸನ. $40 ಇಂಥದ್ದೊಂದು ಅಸ್ತ್ರ ಹಿಡಿದುಕೊಂಡೇ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ದೊಡ್ಡ ಹೋರಾಟ ನಡೆಸಿದ್ರು. ವಿಪರ್ಯಾಸ ಅಂದ್ರೆ ಸಿದ್ದು ಸರ್ಕಾರದ ಸಚಿವರ ವಿರುದ್ಧವೇ ಬಹುಕೋಟಿ ಹಗರಣದ ಆರೋಪ ಕೇಳಿ ಬಂದಿದೆ. ಇದೇ ಆರೋಪ ಇವತ್ತು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಕಾರಣವಾಗಿದೆ. ಸಂಜೆ ಸಿಎಂ ನಿವಾಸಕ್ಕೆ ತೆರಳಿದ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದಕ್ಕೂ ಮುನ್ನ ಸುದ್ದಿಗೋಷ್ಠಿ ನಡೆಸಿದ್ದ ಅವರು ಇದರಲ್ಲಿ ನಂದೇನೋ ತಪ್ಪಿಲ್ಲ ಅಂದ್ರು. ಬಂದಂತ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ. ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿಯವ್ರನ್ನ ಮತ್ತೊಮ್ಮೆ ಭೇಟಿ. ಇವತ್ತು ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ದೊಡ್ಡ ಪ್ರಹಸನವೇ ನಡೆದು ಹೋಯಿತು. ರಾಜೀನಾಮೆ ವಿಚಾರವಾಗಿ ಸಿಎಂ ಡಿಸಿಎಂ ಮಧ್ಯೆಯೇ ತಾಳಮೇಳವಿಲ್ಲದ ಹೇಳಿಕೆಗಳು ಹೊರಬಂದ್ವು. ಅದೇನು ಅನ್ನೋದನ್ನ ಟೈಮ್ ಟು ಟೈಮ್ ತೋರಿಸ್ತೀವಿ ನೋಡಿ. ಮಧ್ಯಾಹ್ನ 1 ಗಂಟೆ ರಾಜ್ಯಪಾಲರಿಗೆ ಬಿಜೆಪಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ನಡೆಸಿದ ಬಿಜೆಪಿ ಇವತ್ತಿಗೆ ಡೆಡ್ಲೈನ್ ನೀಡಿತ್ತು. ಇಂದು ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ತೆರಳಿದ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರು ನೀಡಿತ್ತು. ಪ್ರಕರಣದಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ದಾರೆ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ರು. ನಾಗೇಂದ್ರ ಅವ್ರನ್ನ ರಾಜೀನಾಮೆ ತಗೊಂಡ್ರೆ ಮುಖ್ಯಮಂತ್ರಿಗೆ ಕಂಟಕ ಬರ್ತೈತೆ. ಯಾಕೆಂದ್ರೆ ಎಲ್ಲಾ ದುಡ್ಡು ನಾಗೇಂದ್ರ ಹೋಗಿರೋದು 20% ಅಷ್ಟೇ. 80% ಹೋಗಿರೋದು ಇಡೀ ಸಚಿವ ಸಂಪುಟಕ್ಕೆ. ರಾಹುಲ್ ಗಾಂಧಿ ಅವ್ರಿಗೂ ದುಡ್ಡು ಹೋಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು. ಆದರೆ ಬಿಜೆಪಿ ಒತ್ತಾಯದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ SIT ತನಿಖೆಯಾಗ್ತಿದೆ, ವರದಿ ಬರಲಿ ಅಂದ್ರು. ನಾಗೇಂದ್ರ ಜೊತೆ ಮಾತನಾಡಿದ್ದೀನಿ ಅಂದ್ರೆ ರಾಜೀನಾಮೆ ಕೊಡಿ ಅಂತಾನ ಅಂತ ಮರುಪ್ರಶ್ನೆ ಹಾಕಿದ್ರು.
ವಿಷಯ ಅಂದ್ರೆ ನಿನ್ನೆ ರಾತ್ರಿ ನಾಗೇಂದ್ರರನ್ನ ಕರೆಸಿಕೊಂಡಿದ್ದ ಸಿಎಂ ಮಾತುಕತೆ ನಡೆಸಿದ್ರು. ಇದಾದ ಬಳಿಕ ನಾಗೇಂದ್ರಗೆ ರಾಜೀನಾಮೆ ನೀಡಲು ಸೂಚನೆ ನೀಡಿದ್ದಾರೆ ಎನ್ನಲಾಗಿತ್ತು. ಆದ್ರೆ ರಾಜೀನಾಮೆ ಕೇಳಿಲ್ಲ ಅಂತ ಸಿಎಂ ಪರೋಕ್ಷವಾಗಿ ಹೇಳಿದ್ರು. ಬಳಿಕ ಮಾತನಾಡಿದ ಡಿಕೆ, ನಾಗೇಂದ್ರ ಸಂಜೆ ರಾಜೀನಾಮೆ ನೀಡಬಹುದು ಎಂದಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಿಎಂ ಅವರನ್ನೇ ಕೇಳಿ ಅಂದಿದ್ರು. He himself has offered to resign for the ministership. ಮಧ್ಯಾಹ್ನ 3:20 ರಾಜೀನಾಮೆ ಕೊಟ್ಟಿದ್ದಾರೆಂದ ಡಿಕೆ. ಇದಾದ ನಂತರ ಸುದ್ದಿಗೋಷ್ಠಿ ಮಾಡಿದ್ದ ಡಿಕೆ ಶಿವಕುಮಾರ್, ನಾಗೇಂದ್ರ ಅವರು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತ ಹೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಈತ ಡಿಕೆ ಹೇಳ್ತಿರೋ ಸಂದರ್ಭದಲ್ಲೇ ಸಚಿವ ನಾಗೇಂದ್ರ ಸಿಎಂ ನಿವಾಸಕ್ಕೆ ಬಂದಿದ್ರು. ರಾಜೀನಾಮೆ ಕೊಟ್ಟಿದ್ದಾರೆಂಬ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಡಿಕೆಗೆ ಕರೆ ಮಾಡಿದ ನಾಗೇಂದ್ರ, ನಾನಿನ್ನೂ ರಾಜೀನಾಮೆ ನೀಡಿಲ್ಲ ಅಂತ ಹೇಳಿದ್ರು. ಬಳಿಕ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟರು. ಫೋನ್ ಮಾಡಿದ್ರು, ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನಾನು ತಿಳಿಸ್ತಾ ಇದ್ದೀನಿ. ಇಷ್ಟೆಲ್ಲ ಪ್ರಹಸನದ ನಂತರ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಮಾಡಿದ ನಾಗೇಂದ್ರ ರಾಜೀನಾಮೆ ಸಲ್ಲಿಸುವುದಾಗಿ ಘೋಷಣೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬ್ರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು 7ವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಇದಾದ ನಂತರ ಸಿಎಂ ನಿವಾಸಕ್ಕೆ ಆಗಮಿಸಿದ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಹುಕೋಟಿ ಹಗರಣದಲ್ಲಿ ಸಚಿವರ ತಲೆದಂಡವಾಗಿದೆ. ಆತ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಕೋಟಿ ಹಿಂದಿನ ರಹಸ್ಯ ಕೆದಕ್ತಾಗಿದೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಎಸ್ಟಿ ಜನಾಂಗ ಅಭಿವೃದ್ಧಿ ಆಗ್ಲಿ ಅಂತ ಸರ್ಕಾರ ಕೋಟಿ ಹಣ ಮೀಸಲಿಟ್ಟಿದೆ. ದಳ ಸಮುದಾಯದ ಅದೇ ಹಣ ದೊಡ್ಡವರ ಜೇಬು ಸೇರಿರೋ ಆರೋಪ ಕೇಳಿ ಬಂದಿರೋದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, TV9. ಇನ್ನು ನರೇಂದ್ರ ಮೋದಿ 3ನೇ ಬಾರಿಗೆ ಗದ್ದುಗೆ ಏರೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೋದಿ ಪ್ರಮಾಣ ವಚನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಆದ್ರೆ ಸರ್ಕಾರ ರಚನೆಗೂ ಮೊದಲೇ ಮೋದಿ ಸರ್ಕಾರಕ್ಕೆ ಸಂಪುಟದ ಸಂಕಟ ಎದುರಾಗಿದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಬಹಳಷ್ಟು ಪ್ರಮುಖ ಖಾತೆಗೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಒಂದು ಸೂತ್ರವನ್ನ ಹೆಣೆದಿದ್ದು, ಇದಕ್ಕೆ ಮಿತ್ರ ಪಕ್ಷಗಳ ನಾಯಕರು ಒಪ್ತಾರಾ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಹಾಗಾದ್ರೆ ನಾಯಕರುಗಳ ಬೇಡಿಕೆ ಏನೇನು, ಬಿಜೆಪಿ ಇದಕ್ಕೆ ಹೆಣೆದಿರುವಂತಹ ಸೂತ್ರ ಏನು, ಇಲ್ಲಿದೆ ನೋಡಿ ರಿಪೋರ್ಟ್. ನರೇಂದ್ರ ಮೋದಿ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್. ಜೂನ್ 9 ಸಂಜೆ 6 ಗಂಟೆಗೆ ಮೋದಿ ಪದಗ್ರಹಣ. तीसरी बार सरकार बननी तय है. 3ನೇ ಬಾರಿಗೆ ಪಟ್ಟಕ್ಕೇರಲಿರುವ ನರೇಂದ್ರ ಮೋದಿ. मैं नरेंद्र दामोदर दास मोदी. ನರೇಂದ್ರ ದಾಮೋದರ್ ದಾಸ್ ಮೋದಿ. ಮತ್ತೊಮ್ಮೆ ಮೋದಿ. ಮೋದಿ ಯುಗ ಮತ್ತೆ ಶುರುವಾಗ್ತಿದೆ. ಮೋದಿ ಹ್ಯಾಟ್ರಿಕ್ ಆಡಳಿತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದಕ್ಕಾಗಿ ಟೈಮ್ ಫಿಕ್ಸ್ ಆಗಿದ್ದು ಜೂನ್ 9 ಸಂಜೆ 6 ಗಂಟೆಗೆ ಮೋದಿ ಪದಗ್ರಹಣ ನಡೆಯಲಿದೆ. ಮೋದಿ ಪ್ರಮಾಣ ವಚನಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಅಂತಿಮ ಸಿದ್ಧತೆಗಳು ನಡೆದಿವೆ. ಬಿಜೆಪಿಯೊಳಗೆ ಸಭೆ ಮೇಲೆ ಸಭೆ ನಡೆಯುತ್ತಿವೆ. ಇತ ಪ್ರಮುಖ ಮಿತ್ರ ಪಕ್ಷಗಳಾದ ಟಿಡಿಪಿ ಮತ್ತು ಜೆಡಿಯು ತಮ್ಮ ನಾಯಕರು ಸಂಸದರ ಜೊತೆ ಸಭೆ ನಡೆಸಿವೆ. ನಾಳೆ ಎನ್ಡಿಎ ಮಿತ್ರ ಪಕ್ಷಗಳ ಸಂಸದೀಯ ಸಭೆ ನಡೆಯಲಿದ್ದು
ಈ ಸಭೆಯಲ್ಲಿ ಎಲ್ಲವೂ ಫೈನಲ್ ಆಗೋ ಸಾಧ್ಯತೆ ಇದೆ. ಈ ಸಭೆ ಬಳಿಕ ಎನ್ಡಿಎ ನಾಯಕರ ನಿಯೋಗ ರಾಷ್ಟ್ರಪತಿ ಭವನಕ್ಕೆ ತೆರಳಲಿದ್ದು ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದೆ. ಇದೆಲ್ಲವೂ ಮುಹೂರ್ತದಂತೆ ನಡೆಯಲಿದೆ. ಪದಗ್ರಹಣವು ಅಂದುಕೊಂಡಂತೆ ನಡೆಯಲಿದೆ. ಆದರೆ ಈ ಬಾರಿ ಮೋದಿ ಆಡಳಿತ ಕಳೆದ 10 ವರ್ಷದಂತೆ ಇರಲು ಸಾಧ್ಯವೇ ಇಲ್ಲ. ಪದಗ್ರಹಣ ಸಲೀಸಾಗಿ ನಡೆದರೂ ಸವಾಲುಗಳ ಗ್ರಹಣವಂತೂ ಸರ್ಕಾರದ ಸುತ್ತವೇ ಗಿರಕಿ ಹೊಡೆಯಲಿದೆ. ಸರ್ಕಾರ ರಚನೆಗೂ ಮುನ್ನವೇ ಟಿಡಿಪಿ, ಜೆಡಿಯು ಪ್ರಮುಖ ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿವೆ. ಇದರಿಂದ ಬಿಜೆಪಿಗೆ ತಲೆನೋವು ಶುರುವಾಗಿದೆ. ಹೀಗಾಗಿ ಬಿಜೆಪಿ 4:1 ಸೂತ್ರ ಹೆಣೆದಿದೆ. ಎನ್ಡಿಎ ಮಿತ್ರ ಪಕ್ಷಗಳ ಸಚಿವ ಸ್ಥಾನದ ಬೇಡಿಕೆಗೆ ಬಿಜೆಪಿ ಸೂತ್ರ ಹೆಣೆದಿದೆ. ಪ್ರತಿ 4 ಸಂಸದರಿಗೆ 1 ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದೆಯಂತೆ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಪ್ರಕಾರ 16 ಸಂಸದರನ್ನ ಹೊಂದಿರುವ ಟಿಡಿಪಿಗೆ 4 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. 12 ಸಂಸದರನ್ನ ಹೊಂದಿರೋ ಜೆಡಿಯುಗೆ 3 ಸಚಿವ ಸ್ಥಾನ ಸಿಗಬಹುದು. ಇನ್ನು ಟಿಡಿಪಿಗೆ ಸ್ಪೀಕರ್ ಸ್ಥಾನ ಕೊಡದಿರಲು ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಮೂಲಗಳು ತಿಳಿಸಿವೆ. ಹಾಗಾದ್ರೆ ಮಿತ್ರ ಪಕ್ಷಗಳು ಕೇಳ್ತಿರೋದೇನು, ಬಿಜೆಪಿ ಕೊಡ್ತೀನಿ ಅಂತ ಕೊಟ್ಟಿರೋ ಭರವಸೆ ಏನು, ಅದನ್ನೇ ತೋರಿಸ್ತೀವಿ ನೋಡಿ. ಚಂದ್ರಬಾಬು ನಾಯ್ಡು ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಸ್ಪೀಕರ್ ಸ್ಥಾನ ಬಿಟ್ಟುಕೊಡಲು ಒಪ್ಪದ ಬಿಜೆಪಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನೀಡೋದಾಗಿ ಭರವಸೆ ನೀಡಿದೆಯಂತೆ. ಹಾಗೆ 3 ಕ್ಯಾಬಿನೆಟ್ ದರ್ಜೆ ಮತ್ತು 2 ರಾಜ್ಯ ಖಾತೆಗೆ ನಾಯ್ಡು ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ಫಾರ್ಮುಲಾದಂತೆ 4 ಸಚಿವ ಸ್ಥಾನ ನೀಡಲು ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಮೂಲಗಳು ತಿಳಿಸಿವೆ. ಟಿಡಿಪಿ ಗ್ರಾಮೀಣಾಭಿವೃದ್ಧಿ, ವಸತಿ ಖಾತೆಗೆ ಬೇಡಿಕೆ ಇಟ್ಟಿದ್ರೆ ಇದರ ಬದಲು ನಾಗರಿಕ ವಿಮಾನಯಾನ ಖಾತೆ ನೀಡೋದಾಗಿ ಬಿಜೆಪಿ ಹೇಳಿದೆಯಂತೆ. ಇನ್ನು ಬಂದರು ಮತ್ತು ಹಡಗು ಖಾತೆ ಬೇಡಿಕೆ ಬದಲು ಉಕ್ಕು ಖಾತೆ ನೀಡಲು ಬಿಜೆಪಿ ತಿಳಿಸಿದೆಯಂತೆ. ಇನ್ನು ರಸ್ತೆ ಸಾರಿಗೆ, ಹೆದ್ದಾರಿ ಖಾತೆ ಬೇಡಿಕೆಯನ್ನು ಒಪ್ಪದ ಬಿಜೆಪಿ ಇದರ ಬದಲು ಬೇರೆ 2 ಖಾತೆ ನೀಡುವ ಸಾಧ್ಯತೆ ಇದೆ. ಹಾಗೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಕೂಡ 3 ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. ಅದರಂತೆ 3 ಸಚಿವ ಸ್ಥಾನ ಜೆಡಿಯುಗೆ ಸಿಗಬಹುದು. ಆದರೆ ನಿತೀಶ್ ರೈಲ್ವೆ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆ ನೀಡುವ ಸಾಧ್ಯತೆ ಇದೆ. ಇನ್ನು ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ಬೇಡಿಕೆ ಬಗ್ಗೆ ನಿರ್ಧಾರ ಏನು ಅನ್ನೋದು ಗೊತ್ತಾಗಿಲ್ಲ. ಹಾಗೆ ಏಕನಾಥ್ ಶಿಂದೆ 1 ಕ್ಯಾಬಿನೆಟ್ ಮತ್ತು 2 ರಾಜ್ಯ ಖಾತೆಗೆ ಬೇಡಿಕೆ ಇಟ್ಟಿದ್ರು. ಬೃಹತ್ ಕೈಗಾರಿಕೆ ಖಾತೆಯನ್ನ ಶಿವಸೇನೆಗೆ ನೀಡಲು ಬಿಜೆಪಿ ಭರವಸೆ ನೀಡಿದೆ ಎನ್ನಲಾಗ್ತಿದೆ. ಹಾಗೆ ರೈಲ್ವೆ, ಸಾರಿಗೆ ಮೂಲಸೌಕರ್ಯ, ಸಮಾಜ ಕಲ್ಯಾಣ ಮತ್ತು ಕೃಷಿ ಖಾತೆಯು ಬಿಜೆಪಿಯೇ ಉಳಿಸಿಕೊಳ್ಳೋ ಸಾಧ್ಯತೆ ಇದೆ. ಕೇಂದ್ರ ಸಂಪುಟದಲ್ಲಿ ಕರ್ನಾಟಕಕ್ಕೆ 2-3 ಸ್ಥಾನ ಸಾಧ್ಯತೆ. ಇದೆಲ್ಲದರ ಮಧ್ಯೆ ರಾಜ್ಯಕ್ಕೆ 2-3 ಸ್ಥಾನ ಸಿಗೋ ಸಾಧ್ಯತೆ ಇದೆ. ಸಚಿವ ಸ್ಥಾನದ ರೇಸ್ನಲ್ಲಿ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ. ಬೊಮ್ಮಾಯಿಗೆ ಅಮಿತ್ ಶಾ, ಶೆಟ್ಟರ್ಗೆ ಬಿಎಸ್ವೈ ಬಲವಿದೆ. ಇನ್ನು ಕಳೆದ ಬಾರಿ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಹೆಸರು ಚರ್ಚೆಯಲ್ಲಿದೆ. ಜೊತೆಗೆ ಗೋವಿಂದ ಕಾರಜೋಳ, ಪಿಸಿ ಗದ್ದಿಗೌಡರ್, ಪಿಸಿ ಮೋಹನ್, ಶೋಭಾ ಕರಂದ್ಲಾಜೆ ಹೆಸರು ಕೂಡ ಚರ್ಚೆಯಲ್ಲಿದೆ. ಯಾರಿಗೆ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿದೆ. ಹರೀಶ್, ಟಿವಿ9, ನವದೆಹಲಿ. ಒಂದು ಸರ್ಕಾರ, ಸಾಲು ಸಾಲು ಸವಾಲುಗಳು. ಏಕಪಕ್ಷೀಯ ಆಡಳಿತ ನಡೆಸಿದಂತೆ ಸದ್ಯದ ಸಮ್ಮಿಶ್ರ ಸರ್ಕಾರ ಇರೋದಿಲ್ಲ. ಇಷ್ಟು ದಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹಿಂದೆ ಪ್ರಧಾನಿಯಾಗಿದ್ದಂಥವ್ರು ನರೇಂದ್ರ ಮೋದಿ, ಮತ್ತೆ ಪ್ರಧಾನಿಯಾಗಿ ಹೊರಟಿರುವಂಥವ್ರು ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಮುಕ್ತವಾಗಿದ್ರು. ಆದರೆ ಪರಿಸ್ಥಿತಿ ಸದ್ಯ ಬದಲಾಗಿದೆ. ಪ್ರತಿ ಹೆಜ್ಜೆಗೂ ಮೈತ್ರಿ ನಾಯಕರ ಅಭಿಪ್ರಾಯ ಪಡೆಯುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾದ್ರೆ ಮೋದಿ ಮುಂದಿರುವಂತಹ ಸಾಲು ಸಾಲು ಸವಾಲುಗಳು ಏನೇನು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸವಾಲು. ಸರ್ಕಾರ ರಚನೆಗೆ ಬಲ ಕಳೆದುಕೊಂಡ ಬಿಜೆಪಿ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಸರ್ಕಾರ ರಚನೆ ಮಾಡಿದಷ್ಟು ಸುಲಭವಾಗಿ 5 ವರ್ಷ ಆಡಳಿತ ಇರುವುದಿಲ್ಲ. ಭಿನ್ನ ಪಕ್ಷಗಳು, ಭಿನ್ನ ರಾಗ, 10 ನಾಯಕರು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದಾರೆ. ಒಂದು ಕಾಲಕ್ಕೆ ಕಾಂಗ್ರೆಸ್ನಿಂದಲೇ ಬೆಳೆದ ಚಂದ್ರಬಾಬು ನಾಯ್ಡು
ಎನ್ಡಿಎ ಒಕ್ಕೂಟದ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ. ಇಷ್ಟೆಲ್ಲ ಆರಂಭದ ದಿನಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಜೊತೆಗಿದ್ದ ಬಿಹಾರ ಸಿಎಂ ನಿತೀಶ್ ಕುಮಾರ್ ಕೊನೆಯ ಕ್ಷಣದಲ್ಲಿ ಎನ್ಡಿಎಗೆ ಹಾರಿತು. ಈಗ ಇವೆರಡೂ ಪಕ್ಷಗಳು ಬಿಜೆಪಿ ಸರ್ಕಾರ ರಚಿಸಲು ಕೈ ಹಿಡಿದಿವೆ. ಬಿಜೆಪಿ ತನ್ನ ಪ್ರಾಬಲ್ಯದ ಜೊತೆಗೆ ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕಳೆದೆರಡು ಚುನಾವಣೆಗಳಲ್ಲಿ ಬಿಜೆಪಿ ಏಕಪಕ್ಷೀಯವಾಗಿ ಬಹುಮತ ಬಾಚಿಕೊಂಡಿತ್ತು. ಆದರೆ ಈ ಬಾರಿ ಮತದಾರ ಕೇಸರಿ ಪಡೆಗೆ 240 ಕ್ಷೇತ್ರಗಳನ್ನ ಅಷ್ಟೇ ಕೊಟ್ಟಿದ್ದಾನೆ. ಅಲ್ಲಿಗೆ ಬಿಜೆಪಿ ಸ್ವಂತ ಬಲದ ಸರ್ಕಾರ ರಚಿಸುವುದಕ್ಕೆ ಇನ್ನೂ 32 ಸ್ಥಾನಗಳ ಅವಶ್ಯಕತೆ ಇದೆ. ಇದೇ ಕಾರಣಕ್ಕೆ ಎನ್ಡಿಎ ಒಕ್ಕೂಟದೊಂದಿಗೆ ಸಾಮರಸ್ಯ ಸಾಧಿಸಲು ಬಿಜೆಪಿ ಯತ್ನಿಸುತ್ತಿದೆ. ಆದರೆ ಹಂಗಾಮಿ ಪ್ರಧಾನಿ ಮೋದಿ ಮುಂದೆ ಸಾಲು ಸಾಲು ಸವಾಲುಗಳು ತಲೆ ಎತ್ತಿ ನಿಂತಿವೆ. ಏನೆಲ್ಲ ಅನ್ನೋದನ್ನ ನೋಡೋದಾದ್ರೆ, ಎನ್ಡಿಎ ಮಿತ್ರ ಪಕ್ಷಗಳ ಜೊತೆಗೆ ಹೊಂದಾಣಿಕೆಯಿಂದ ಇರಬೇಕಾದದ್ದು ನರೇಂದ್ರ ಮೋದಿಗೆ ಇರುವ ಮೊದಲ ಸವಾಲಾಗಿದೆ. ಕಳೆದ 10 ವರ್ಷಗಳ ಕಾಲ ಬಿಜೆಪಿ ಸ್ಪಷ್ಟ ಬಹುಮತ ಹೊಂದಿತ್ತು. ಇದೇ ಕಾರಣಕ್ಕೆ ಮಿತ್ರ ಪಕ್ಷಗಳನ್ನ ಲೆಕ್ಕಕ್ಕೆ ಇಟ್ಟುಕೊಂಡಿರಲಿಲ್ಲ. ಆದರೆ ಈ ಬಾರಿ ಇರೋದೇ ದೊಡ್ಡ ಸವಾಲೇ ಅದು. ಮೋದಿ ಮುಂದಿನ 5 ವರ್ಷ ಮೈತ್ರಿ ನಾಯಕರ ವಿಶ್ವಾಸ ಇಟ್ಟುಕೊಳ್ಳೋದು ಬಹಳ ಮುಖ್ಯ. ಕೇಂದ್ರ ಸರ್ಕಾರದ ಖಾತೆ ಹಂಚೋದು ಮೋದಿ ಎದುರಿಗಿರುವ ದೊಡ್ಡ ಸವಾಲಾಗಿದೆ. ಮಿತ್ರ ಪಕ್ಷಗಳು ಸಚಿವ ಸಂಪುಟ ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಸಣ್ಣ ಪುಟ್ಟ ಅಲ್ಲದೆ ದೊಡ್ಡ ಹುದ್ದೆಗಾಗಿ ಪಟ್ಟು ಹಿಡಿದಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಈ ಹಿಂದೆ ಯಾರನ್ನು ಕೇರ್ ಮಾಡದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಿದ್ರು. ಇನ್ಮುಂದೆ ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ಬಿಜೆಪಿ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಮಿತ್ರರ ಅಭಿಪ್ರಾಯ ಪಡಿಬೇಕಾದ ಅನಿವಾರ್ಯತೆ ಎದುರಾಗಿದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಮಾತನ್ನ ಮೋದಿ ಮತ್ತು ಅಮಿತ್ ಶಾ ಕೇಳಲೇಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅಸಲಿ ಸವಾಲು ಅಂದ್ರೆ ಬಿಜೆಪಿಯ ಮಹತ್ವಾಕಾಂಕ್ಷಿ ಅಗ್ನಿವೀರ್ ಯೋಜನೆಗೆ ತೊಡಕು ಎದುರಾಗಿದೆ. ಮಿತ್ರ ಪಕ್ಷ ಜೆಡಿಯು ಅಗ್ನಿವೀರ್ ಯೋಜನೆ ಮರುಪರಿಶೀಲನೆಗೆ ಬೇಡಿಕೆ ಇಟ್ಟಿದೆ. ಇದರಂತೆ ಬಿಜೆಪಿಯ ಇತರೆ ಯೋಜನೆಗಳಿಗೂ ಮೈತ್ರಿ ನಾಯಕರು ಅಡ್ಡಗಾಲು ಹಾಕುವ ಸಾಧ್ಯತೆ ಹೆಚ್ಚಿದೆ. ಸಿಎಎ ನಂತರ ಎನ್ಆರ್ಸಿ ಜಾರಿಗೊಳಿಸುವ ಬಗ್ಗೆಯೂ ಮಾತನಾಡಿದ್ದ ಅಮಿತ್ ಶಾ ಅದನ್ನ ಹಂತ ಹಂತವಾಗಿ ಜಾರಿಗೊಳಿಸಲಾಗುವುದು ಎಂದು ಹೇಳಿದರು. ಆದರೆ ನಿತೀಶ್ ಮತ್ತು ನಾಯ್ಡು ಇದಕ್ಕೆ ಒಪ್ಪಿಗೆ ಸೂಚಿಸೋದು ಬಹುತೇಕ ಅನುಮಾನ ಎನ್ನಲಾಗ್ತಿದೆ. ಬಿಜೆಪಿಯ ಅಜೆಂಡಾ ಅದರ ಮಿತ್ರ ಪಕ್ಷಗಳಿಗೆ ಇಷ್ಟವಾಗಿಲ್ಲ. ಪಂಜಾಬ್ನಲ್ಲಿ ಅಕಾಲಿಯಂತಹ ಹಳೆಯ ಸ್ನೇಹಿತ ಕೃಷಿ ಕಾನೂನುಗಳ ಹೆಸರಿನಲ್ಲಿ ಎನ್ಡಿಎ ತೊರೆಯಲು ನಿರ್ಧರಿಸಿತು. ಈ ತರಹದ ಮಸೂದೆಗಳನ್ನು ಮಂಡಿಸಲು ಬೆಂಬಲ ಪಡೆಯುವುದು ಕಷ್ಟವಾಗಿದೆ. ಜನಸಂಖ್ಯೆ ನಿಯಂತ್ರಣ ಕಾನೂನಿಗೆ ಬೆಂಬಲ ಸಿಗೋದು ಬಹುತೇಕ ಕಷ್ಟವಾಗಲಿದೆ. ನಿತೀಶ್ ಮೋದಿ ಭಿನ್ನಾಭಿಪ್ರಾಯವೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಲಿದೆ. ನಿತೀಶ್ ಜಾತಿ ಗಣತಿ ನಡೆಸುವ ಪರವಾಗಿದ್ದಾರೆ. ಆದರೆ ಬಿಜೆಪಿ ನಾಯಕರು ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದರು. ಆದರೆ ಈಗ ಬಿಜೆಪಿ ಏನ್ ಮಾಡುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ನಿತೀಶ್ ಕುಮಾರ್ ಪಕ್ಷದಿಂದ ಪಕ್ಷಕ್ಕೆ ಹಾರುವುದರಲ್ಲಿ ಎಕ್ಸ್ಪರ್ಟ್. ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭೆ ಚುನಾವಣೆ ಬಳಿಕ ನಿತೀಶ್ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಒಂದ್ ವೇಳೆ ನಿತೀಶ್ ಮತ್ತೆ ಜಂಪ್ ಆದ್ರೆ ಬಿಜೆಪಿಗೆ ಅಸಲಿ ಸವಾಲು ಎದುರಾಗಲಿದೆ. ಇನ್ನು ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಿದೆ ಅಂತ ಮೋದಿ ಮತ್ತು ಅಮಿತ್ ಶಾ ಚುನಾವಣೆ ಉದ್ದಕ್ಕೂ ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ರು. ಆದ್ರೀಗ ನಾಯ್ಡು ಆಂಧ್ರದಲ್ಲಿ ಮುಸ್ಲಿಂ ಮೀಸಲಾತಿ ನೀಡುವ ಘೋಷಣೆ ಮಾಡಿದ್ದಾರೆ. ಈ ವಿಚಾರ ಬಿಜೆಪಿಗೆ ಇಕ್ಕಟ್ಟು ಸೃಷ್ಟಿಸಲಿದೆ. ಸರ್ಕಾರ ರಚನೆಗೆ ಕ್ಷಣಗಣನೆ, ಮೈತ್ರಿಯಲ್ಲಿ ಸರಣಿ ಸಭೆ. ಸಮ್ಮಿಶ್ರ ಸರ್ಕಾರದ ರಚನೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಹೊತ್ತಲ್ಲೇ ಎನ್ಡಿಎ ಪಕ್ಷಗಳು ಸರಣಿ ಸಭೆ ನಡೆಸಿವೆ. ದೆಹಲಿಯಲ್ಲಿ ಜೆಪಿ ನಡ್ಡಾ ಬಿಜೆಪಿ ನಾಯಕರೊಂದಿಗೆ ಚರ್ಚಿಸಿದ್ರೆ, ಇತ್ತ ಆಂಧ್ರದಲ್ಲಿ ಟಿಡಿಪಿ, ಮಹಾರಾಷ್ಟ್ರದಲ್ಲಿ ಶಿಂದೆ ಬಣ ಮಾತುಕತೆ ನಡೆಸಿದೆ. ಮುಂದಿನ ಬೇಡಿಕೆ ಮತ್ತು ತೀರ್ಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹರೀಶ್, ಟಿವಿ9, ನವದೆಹಲಿ. ಇದೆಲ್ಲ ಒಂದ್ ಕಡೆ ಆಗ್ತಾ ಇದ್ರೆ, ಇಂಡಿಯಾ ಮೈತ್ರಿಕೂಟದಲ್ಲಿ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಯಾಕಂತಂದ್ರೆ ಇಂಡಿಯಾ ಮೈತ್ರಿಕೂಟ ಈಗ ಆಲ್ರೆಡಿ ಒಂದು ಹಂತದ ಮಟ್ಟಿಗೆ ಸರ್ಕಾರ ರಚನೆಯ ಆಸೆಯನ್ನ ಪಕ್ಕಕ್ಕಿಟ್ಟಾಗಿದೆ. ಸೊ ಈ ಕಾರಣಕ್ಕಾಗಿ ಯಾರು ವಿಪಕ್ಷ ನಾಯಕ ಆಗ್ತಾರೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಕೆರಳಿಸ್ತಾ ಇದೆ. ಬಹುತೇಕ ನಾಯಕರುಗಳು ರಾಹುಲ್ ಗಾಂಧಿ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ. ಈ ಮಧ್ಯೆ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವಕಾಶವನ್ನ ನಿರಾಕರಿಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಮತ್ತೊಂದು ವಿಚಾರ ಅಂತ ಅಂದ್ರೆ, ರಾಹುಲ್ ಗಾಂಧಿ ಅವರು ಚುನಾವಣಾ ಪೂರ್ವದಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಷೇರು ಮಾರುಕಟ್ಟೆ ಕುರಿತು ಬಿಜೆಪಿ ನಾಯಕರುಗಳ ವಿರುದ್ಧವಾಗಿ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಚುನಾವಣೆ ಯುದ್ಧಕ್ಕೂ ರಾಹುಲ್ ಗಾಂಧಿ 107 ರ್ಯಾಲಿ. ಲೋಕಸಭೆಯ ವಿಪಕ್ಷ ನಾಯಕ ಆಗ್ತಾರಾ ರಾಹುಲ್ ಗಾಂಧಿ?
ಸದ್ಯ ಸೈಲೆಂಟ್ ಆಗಿರುವ ಇಂಡಿಯಾ ಒಕ್ಕೂಟ ವಿಪಕ್ಷ ನಾಯಕ ಯಾರು ಎಂಬ ಚರ್ಚೆ ಶುರುವಾಗಿದೆ. ವಿಪಕ್ಷ ಸ್ಥಾನದ ರೇಸ್ನಲ್ಲಿ ರಾಹುಲ್ ಗಾಂಧಿ ಮೊದಲಿಗರಾಗಿದ್ದಾರೆ. ರಾಹುಲ್ ಗಾಂಧಿ ಹೆಸರು ಮುನ್ನೆಲೆಗೆ ಬರೋದಕ್ಕೂ ಕಾರಣ ಇದೆ. ಅದೇನು ಅಂದ್ರೆ ಈ ಬಾರಿಯ ಚುನಾವಣೆಯನ್ನ ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದ್ರು. ಎಲೆಕ್ಷನ್ ದೂರ ಇರುವಾಗಲೇ ಭಾರತ್ ಜೋಡೋ ಯಾತ್ರೆ ಕೈಗೊಂಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡಿದ್ರು. ಇಷ್ಟೇ ಅಲ್ಲದೆ ಬರೋಬ್ಬರಿ 107 ರ್ಯಾಲಿಗಳನ್ನ ಮಾಡುವ ಮೂಲಕ ಬಿಜೆಪಿಯನ್ನ ಕಾಡಿದ್ರು. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಹೆಸರು ಮುನ್ನೆಲೆಗೆ ಬಂದಿದೆ. ಆದ್ರೆ ಮೂಲಗಳ ಪ್ರಕಾರ ವಿಪಕ್ಷ ನಾಯಕ ಆಗುವ ಅವಕಾಶವನ್ನ ರಾಹುಲ್ ಗಾಂಧಿ ತಿರಸ್ಕಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಜೂನ್ 8ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಿಗದಿಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಚರ್ಚೆಯಾಗಲಿದೆ. ಎಕ್ಸಿಟ್ ಪೋಲ್, ಸ್ಟಾಕ್ ಮಾರ್ಕೆಟ್, ಬಿಗ್ ಸ್ಕ್ಯಾಮ್. ಎಕ್ಸಿಟ್ ಪೋಲ್ ಹಗರಣದ ತನಿಖೆಯಾಗಲಿ. ಮೋದಿ ಅಮಿತ್ ಶಾ ವಿರುದ್ಧ ರಾಗ ಗಂಭೀರ ಆರೋಪ. ಚುನಾವಣೆ ಬಳಿಕವೂ ಆಕ್ಟಿವ್ ಆಗಿರುವ ರಾಹುಲ್ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಗುಡುಗಿದ್ದಾರೆ. ಎಕ್ಸಿಟ್ ಪೋಲ್ ಹಾಗೂ ಷೇರು ಮಾರುಕಟ್ಟೆ ಕುಸಿತದ ಬಗ್ಗೆ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಮಾಡ್ತಾ ಇರುವ ಆರೋಪ ಏನು ಅಂದ್ರೆ, ಬಿಜೆಪಿಗೆ ಚುನಾವಣಾ ಫಲಿತಾಂಶದ ಬಗ್ಗೆ ಗೊತ್ತಿತ್ತು, ಹೀಗಾಗಿ ನಕಲಿ ಎಕ್ಸಿಟ್ ಪೋಲ್ಗಳ ಅಂಕಿ ಅಂಶ ಹಬ್ಬಿಸಿದ್ರು. ಜೂನ್ 4ಕ್ಕೆ ಷೇರು ಮಾರುಕಟ್ಟೆ ಜಿಗಿಯುತ್ತೆ ಅಂತ ಮೋದಿ ಮತ್ತು ಶಾ ಜನರಿಗೆ ಹೂಡಿಕೆಗೆ ಸಲಹೆ ಕೊಟ್ರು. ಫಲಿತಾಂಶದ ದಿನ ಷೇರು ಮಾರುಕಟ್ಟೆ ದಾಖಲೆ ಕುಸಿತ ಕಂಡಿದೆ. ಇದರೊಂದಿಗೆ 5 ಕೋಟಿ ಕುಟುಂಬಗಳು ಹಣ ಕಳೆದುಕೊಂಡಿವೆ. ಹೂಡಿಕೆ ಮಾಡಿದ್ದ ಸಂಶಯಾಸ್ಪದ ಜನರಿಗೆ ಲಾಭವಾಗಿದೆ. ಹಾಗಿದ್ರೆ ಎಕ್ಸಿಟ್ ಪೋಲ್, ಹೂಡಿಕೆದಾರರ ಮಧ್ಯೆ ಬಿಜೆಪಿಗೆ ಇರುವ ಸಂಬಂಧ ಏನು? ಈ ಕುರಿತು ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ದಾರೆ. ಎಕ್ಸಿಟ್ ಪೋಲ್ ಹಾಗೂ ಸ್ಟಾಕ್ ಮಾರ್ಕೆಟ್ ಎರಡರಲ್ಲೂ ದೊಡ್ಡ ಹಗರಣವೇ ನಡೆದಿದೆ ಅಂತ ಕಿಡಿಕಾರಿದ್ದಾರೆ. कि चुनाव के समय प्रधानमंत्री ने, होम मिनिस्टर ने और फाइनेंस मिनिस्टर ने स्टॉक मार्केट पर टिप्पणी दी. 4 जून को स्टॉक मार्केट आसमान में जाएगी, लोगों को खरीदना चाहिए. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂತೆ ಹೇಳೋದು ಅವರ ಕೆಲಸನ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. Why did PM and HM give specific investment advice to the 5 crore families investing in the stock market? Is it their job to give investment advice? ಇಷ್ಟೇ ಅಲ್ಲ, ಎಕ್ಸಿಟ್ ಪೋಲ್ ಹಾಗೂ ಬಿಜೆಪಿ ನಡುವಿನ ಸಂಬಂಧದ ಬಗ್ಗೆನೂ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. ಎಕ್ಸಿಟ್ ಪೋಲ್ ಘೋಷಣೆಗೆ ಮುನ್ನ ಹೂಡಿಕೆ ಮಾಡಿದ್ದ ವಿದೇಶಿಗರು ದೊಡ್ಡ ಪ್ರಮಾಣದ ಲಾಭ ಮಾಡಿದ್ದಾರೆ. ಅದು 5 ಕೋಟಿ ಕುಟುಂಬಗಳ ಹಣದಲ್ಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. What is the connection between the BJP, the fake exit pollsters and the dubious foreign investors who invested one day before the exit polls were announced and made a huge profit? ಇದೊಂದು ದೊಡ್ಡ ಹಗರಣ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಈ ಬಗ್ಗೆ ಜಂಟಿ ಸಂಸತ್ ಸಮಿತಿ ತನಿಖೆಗೆ ಆಗ್ರಹಿಸಿದ್ದಾರೆ. And this is a criminal act. So we demand today a joint parliamentary committee to investigate this. ರಾಹುಲ್ ಗಾಂಧಿ ಆರೋಪವನ್ನ ಬಿಜೆಪಿ ತಳ್ಳಿ ಹಾಕಿದೆ. ರಾಹುಲ್ ಗಾಂಧಿಗೆ ಸೋಲನ್ನ ಅರಗಿಸಿಕೊಳ್ಳೋದಕ್ಕೆ ಆಗಿಲ್ಲ, ಹೀಗಾಗಿ ಹೂಡಿಕೆದಾರರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. लोकसभा चुनाव में विपक्ष की हार की हताशा से अभी तक शायद राहुल गांधी जी उभरे नहीं है. अब वो मार्केट के इन्वेस्टर्स को भी गुमराह करने की साजिश रच रहे हैं. ಚುನಾವಣೆಗೂ ಮೊದಲಿನಂತೆ ರಾಹುಲ್ ಗಾಂಧಿ ಆಕ್ಟಿವ್ ಆಗಿದ್ದಾರೆ. ಒಂದೊಂದೇ ವಿಚಾರವನ್ನ ಹಿಡಿದುಕೊಂಡು ಬಿಜೆಪಿಯ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಬಿಜೆಪಿ ಸಂಸದೆ ಕಂಗನಾ ರನೌತ್ಗೆ ಕಪಾಳ ಮೋಕ್ಷ ಮಾಡಲಾಗಿದೆ. 4 ವರ್ಷದ ಹಿಂದಿನ ಮಾತಿಗೆ ಕಂಗನಾ ಏಟ್ ತಿಂದಿದ್ದಾರೆ. ಹಾಗಾದ್ರೆ ಕಂಗನಾಗೆ ಹೊಡೆದಿದ್ಯಾರು, ಯಾಕೆ ಹೊಡೆದಿದ್ರು, ಯಾರು ಹೊಡೆದಿದ್ದು, ಬನ್ನಿ ನೋಡೋಣ. ಕಂಗನಾ ಬಾಲಿವುಡ್ನ ಬೆಂಕಿ ಚೆಂಡು. ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿರೋ ಕಂಗನಾ ರನೌತ್ ಸುತ್ತ ವಿವಾದಗಳ ಬೆಟ್ಟವೇ ಇದೆ. ಇದೀಗ 4 ವರ್ಷದ ಹಿಂದೆ ಆಡಿದ್ದ ಒಂದು ಮಾತಿನಿಂದ ಕಂಗನಾ ಕಪಾಳಕ್ಕೆ ಏಟು ಬಿದ್ದಿದೆ. ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಕಂಗನಾಗೆ ಕಪಾಳ ಮೋಕ್ಷ.
ನೂತನ ಸಂಸದೆ ಕಂಗನಾ ರನೌತ್ಗೆ ಸಿಐಎಸ್ಎಫ್ನ ಸಿಬ್ಬಂದಿ ಕಪಾಳ ಮೋಕ್ಷ ಮಾಡಿರುವ ಘಟನೆ ನಡೆದಿದೆ. ಇದೇ ಕಾನ್ಸ್ಟೇಬಲ್ ಕುಲ್ವಿಂದರ್ ಕೌರ್ ಎಂಬುವರು ಹಲ್ಲೆ ಮಾಡಿದ್ದಾರೆ. ಚಂಡೀಗಢದಿಂದ ದೆಹಲಿಗೆ ಪ್ರಯಾಣಿಸಲು ವಿಮಾನ ನಿಲ್ದಾಣಕ್ಕೆ ಕಂಗನಾ ಬಂದಿದ್ರು. ಈ ವೇಳೆ ಭದ್ರತಾ ಸಿಬ್ಬಂದಿ ಕೌರ್ ಕಂಗನಾಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ರೈತರ ಬಗ್ಗೆ ಕಂಗನಾ ಅಗೌರವದಿಂದ ಮಾತನಾಡಿದ್ರು. ಹೀಗಾಗಿ ಬೇಸರಗೊಂಡು ಹಲ್ಲೆ ಮಾಡಿದ್ದಾಗಿ ಕೌರ್ ಹೇಳಿದ್ದಾರೆ. ವಿಷಯ ಅಂದ್ರೆ 2020 ಸಂದರ್ಭದಲ್ಲಿ ರೈತರು ಪ್ರತಿಭಟನೆ ಮಾಡುತ್ತಿದ್ರು. ಈ ಪ್ರತಿಭಟನೆ ಬಗ್ಗೆ ಮಾತನಾಡಿದ್ದ ಕಂಗನಾ ರೈತರ ಬಗ್ಗೆ ಅಗೌರವದಿಂದ ಮಾತನಾಡಿದ್ರು. ಮಹಿಳಾ ರೈತರು 100 ರೂಪಾಯಿಗೆ ಪ್ರತಿಭಟನೆ ಮಾಡಲು ಬರ್ತಾರೆ ಅಂತೆಲ್ಲ ಮಾತನಾಡಿದ್ರು. ಪ್ರತಿಭಟನೆಯಲ್ಲಿ ಇಂದು ಹಲ್ಲೆ ಮಾಡಿದ ಕೌರ್ ಅವರ ತಾಯಿಯೂ ಇದ್ರು ಎನ್ನಲಾಗಿದೆ. ಹೀಗಾಗಿ ಬೇಸರಗೊಂಡು ಕೌರ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಾದ ಬಳಿಕ ಪ್ರತಿಕ್ರಿಯಿಸಿರೋ ಕಂಗನಾ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. और साइड से आकर जो मुझे मेरे फेस पे हिट किया और गालियाँ देने लगी. और जब मैंने उनको पूछा कि उन्होंने ऐसा क्यों किया तो उन्होंने कहा कि वो फार्मर्स प्रोटेस्ट को जो है वो सपोर्ट करती हैं और आई एम सेफ बट माई कंसर्न इज़ कि जो आतंकवाद और उग्रवाद पंजाब में बढ़ रहा है, हाउ डू वी हैंडल दैट. ಸದ್ಯ ಕಂಗನಾಗೆ ಕಪಾಳ ಮೋಕ್ಷ ಮಾಡಿದ ಕೌರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ವಿಚಾರಣೆಗೊಳಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.